ಶಿವಾನಂದ ಸರ್ಕಲ್. ಒಂದೇ ರಸ್ತೆಯಲ್ಲಿ 4 ಮರಗಳು ಧರಾಶಾಹಿ, ವಾಹನ ಸವಾರರ ಪರದಾಟ. ಊರಿನಲ್ಲಿ ಕಳೆದ ಕೆಲ ನಿಮಿಷಗಳ ಹಿಂದೆ ಸುರಿದಂತಹ ಭಾರಿ ಮಳೆ ಸಾಕಷ್ಟು ಒಂದು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ನಾವಿದೀಗ ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಕ್ರೆಸೆಂಟ್ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಇರುವಂಥದ್ದು. ಇಲ್ಲಿ ಮರ ಬಿದ್ದು ಒಂದು ಕಾರು, ಒಂದು 3 ರಿಂದ 4 ಬೈಕ್ಗಳು ಜಖಮಾಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೀಗ ಗೊತ್ತಾಗ್ತಿರುವಂಥದ್ದು. ಅಂದರೆ ಆಗಲೇ ಗಾಳಿ ಸಹಿತ ಭಾರಿ ಮಳೆ ಇಲ್ಲಿ ಆಗಿತ್ತು. ಇಲ್ಲಿ ಮಾತ್ರ ಅಲ್ಲ, ಇಡೀ ಒಂದು ಬೆಂಗಳೂರಿನ ಜಯನಗರ ಇರ್ಬೋದು, ಎಲ್ಲ ಕಡೆನೂ ಕೂಡ ಆಲಿಕಲ್ಲು ಸಮೇತ ಒಂದು ಭಾರಿ ಮಳೆ ಆಗಿತ್ತು. ಪಕ್ಕದಲ್ಲೇ ಇರುವಂತಹ ಕ್ರೆಸೆಂಟ್ ಹೋಟೆಲ್ನ ಒಂದು ಪಾಟ್ಗಳು ಕೂಡ ನೆಲಕ್ಕೆ ಬಿದ್ದಿರುವಂತಹ ಒಂದು ದೃಶ್ಯ. ಮತ್ತು ಬೈಕ್, ಯೂನಿಕಾರ್ನ್ ಬೈಕ್ ಸೇರಿದಂತೆ ಒಂದು ಹೋಂಡಾ ಆಕ್ಟಿವಾ, ಮತ್ತೊಂದು ಕಾರ್, ರೆಡ್ ಕಲರ್ ಕಾರ್ ಕೂಡ ಇಲ್ಲಿ ಇರುವಂಥದ್ದು. ಕಾರ್ ಮೇಲೂ ಕೂಡ ಮರ ಬಿದ್ದಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಯಾವುದು ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಇದೀಗ ಬೈಕ್ ಓನರ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಒಂದು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಇಲ್ಲಿ ಬೈಕ್ ನಿಲ್ಸೋಗಿದ್ರು, ಏನಾಯ್ತು? ಸರ್, ನಾನು ಇಲ್ಲಿ 5 ಗಂಟೆಗೆ ಬೈಕ್ ನಿಲ್ಲಿಸಿದ್ದು. ಇಲ್ಲಿ ಟೀ ಕುಡಿಯೋಕ್ಕಂತ ಬಂದಾಗ ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಹೋಗಿದ್ದು. ಅಷ್ಟಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಒಂದು 5 ನಿಮಿಷದಲ್ಲೇ ಪೂರ್ತಿ ಎಲ್ಲ ಈ ಅನಾಹುತ ಆಗಿರೋದು ಸರ್. ಇದು ಮಳೆ ಈ ಥರ ಆದಾಗ ಒಂದು ಸ್ವಲ್ಪ ಗೌರ್ಮೆಂಟ್ ಅವರು ಕೂಡ ಎಲ್ಲ ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಈ ರೋಡಲ್ಲಿ ಇರೋವಂಥ ಕಂಬಿಗಳಲ್ಲೆಲ್ಲ ಇದು ಮಾಡಿದರೆ ಎಲ್ಲರಿಗೂ ಒಂದು ಸ್ವಲ್ಪ ಪಬ್ಲಿಕ್ಕಿಗೆ ಹೆಲ್ಪ್ಫುಲ್ ಆಗುತ್ತೆ ಸರ್. ಈಗ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಮಾಡಿದರೆ ಹೆಲ್ಪ್ಫುಲ್ ಆಗುತ್ತೆ ಸರ್ ಎಲ್ಲರಿಗೂ ಕೂಡ. ಅಂದರೆ GPA ಅವ್ರು ಏನಾದರೂ ಇದುವರೆಗೂ ಏನಾದರೂ ಭೇಟಿ ಕೊಟ್ರಾ, ಏನಾದರೂ ನೋಡಿದ್ರ, ಈ ಮಾಹಿತಿ ತೊಗೊಂಡ್ರೆ ಹೇಗೆ ಅಂತ? ಸರ್, ಈಗ ಸದ್ಯಕ್ಕೆ ಇಲ್ಲಿ ಇರುವಂಥ ಕೆಲವೊಂದಿಷ್ಟು ಕ್ರಿಸೆಂಟ್ ಹೋಟೆಲರು ಆಗಿರ್ಬೋದು, ನಮ್ಮ ಏಷ್ಯಾನೆಟ್ ಸುವರ್ಣ ಆಗಿರ್ಬೋದು, ಮಲ್ಲಿಗೆ ಹಾಸ್ಪಿಟ್ಲ್ ಆಗಿರ್ಬೋದು, ಇವರು ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತಾರೆ ಅಂದ್ಕೊಂಡಿರ್ತೀವಿ. ಈಗ ಮೇ ಬಿ ಅವರು ಬಂದ್ಬಿಟ್ಟು ಈಗ ಅವರು ಕ್ರಮ ತಗೋಬೋದು ಸರ್. ಇನ್ನೂ ಕೂಡ ಯಾರು ಬಂದಿಲ್ಲ, ಬರ್ತಾ ಇರ್ಬೋದು ಸರ್ ಮೇ ಬಿ. ಅಂದರೆ ನಿಮ್ಮ ಬೈಕಿನ ಜೊತೆಗೆ ಎಷ್ಟು ವೆಹಿಕಲ್ಗಳು ಡ್ಯಾಮೇಜ್ ಆಗಿದೆ ಏನು ಅಂತ? ಸರ್, ಈಗ ನನ್ನ ಬೈಕಿನ ಜೊತೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು 4 ರಿಂದ 5 ಬೈಕ್ ನಾನು ಇದೆ. ನನ್ನ ಮರದ ಕೆಳಗಡೆ ಬೈಕ್ ಇರೋದು. ಮೇ ಬಿ ಇಲ್ಲಿ ಕೂಡ ಇವಾಗ ನಂದು ಕೂಡ ಗಾಡಿ ಏನಾಗಿದೆ ಅಂತ ಗೊತ್ತಿಲ್ಲ. ಅದೆಲ್ಲ ರಿಮೂವ್ ಮಾಡಿದ್ಮೇಲೆ ನನ್ನ ಗಾಡಿನ ಆಚೆ ತೆಗಿಲಿಕ್ಕಾಗತ್ತೆ. ಏನು ಇದಿಷ್ಟು ಬೈಕ್ ಸವಾರನ ಮಾತಾಗಿರುವಂಥದ್ದು. ಆತನ ಬೈಕ್ ಕೂಡ ಇಲ್ಲಿ ಜಖಮಾಗಿರುವಂಥದ್ದು. ಬೈಕ್ ಸೇರಿದಂತೆ ಟೋಟಲ್ 3 ಬೈಕು, 1 ಕಾರು ಜಖಮಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಈಗಷ್ಟೇ ಒಂದು GBA ಅಧಿಕಾರಿಗಳಿಗೂ ಕೂಡ ಒಂದು ಮಾಹಿತಿ ಮುಟ್ಟಿರುತ್ತೆ. ಹೀಗಾಗಿ ಅವರು ಆನ್ ದ ವೇ ಇರುವಂಥದ್ದು. ಅಂದರೆ ಮರ ಮಾತ್ರ ಅಲ್ಲ, ಮತ್ತು ಒಂದು ಕೇಬಲ್ಗಳು ಕೂಡ, ರಸ್ತೆಯ ಒಂದು ಏನು ವಿದ್ಯುತ್ ಕೇಬಲ್ ಏನಿದೆ, ಆ ಒಂದು ಕೇಬಲ್ಗಳು ಕೂಡ ಜಖಮಾಗಿರುವಂಥ ದೃಶ್ಯವನ್ನು ಇದೀಗ ನೀವು ನೋಡ್ತಿರುವಂಥದ್ದು. ಆದಷ್ಟು ಬೇಗ ಇದನ್ನು ತೆರವು ಮಾಡಿ ಒಂದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡೋದಕ್ಕೆ ಒಂದು GBA ಅರಣ್ಯ ಘಟಕ ಏನಿದೆ ಅದು ಮುಂದಾಗಬೇಕಾಗುತ್ತೆ. ಆದಷ್ಟು ಬೇಗ ಆ ಬಗ್ಗೆ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಕೇವಲ ಕೇಬಲ್ ಮಾತ್ರ ಅಲ್ಲ, ಸಾಕಷ್ಟು ಅವಾಂತರಗಳನ್ನು ಇವತ್ತಿನ ಮಳೆ ಇಡೀ ಒಂದು ನಗರದಲ್ಲಿ ಸೃಷ್ಟಿ ಮಾಡಿರುವಂಥದ್ದು. ಎಲ್ಲ ಕಡೆನೂ ಕೂಡ ಸಾಕಷ್ಟು ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿರೋದ್ರಿಂದ ಒಬ್ಬರು ವೆಹಿಕಲ್ನ ತೆಗೆಯೋದಕ್ಕೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈ ಮಳೆಯಲ್ಲಿ ವೆಹಿಕಲ್ ಅನ್ನೋದು ಮರದ ಕೆಲವೊಂದು ಸಣ್ಣ ಪುಟ್ಟ ರೆಂಬೆ ಕೊಂಬೆ ಏನಿದೆ ಅದನ್ನು ತೆಗೆದು ಒಂದು ಕಾರನ್ನು ರಿಮೂವ್ ಮಾಡೋದಕ್ಕೂ ಕೂಡ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಏನು ಸಾರ್ವಜನಿಕರಿದ್ದಾರೆ ಅವರು ಪಡ್ತಿರೋವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಬೆಂಗಳೂರಿನಲ್ಲಿ ಕೆಲವೇ ನಿಮಿಷಗಳ ಮಳೆ ಏನಿದೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಆದಷ್ಟು ಬೇಗ GBA ಅರಣ್ಯ ಘಟಕ ಇಲ್ಲಿ ಭೇಟಿ ನೀಡಬೇಕು, ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾದ್ರೆ ಗುರುರಾಜ ಕಲ್ಯಾಣ ಮಂಟಪದಿಂದ ಜನಾರ್ದನ ಹೋಟೆಲ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಕ್ರೆಸೆಂಟ್ ರಸ್ತೆ ಇದಾಗಿರುತ್ತೆ. 3 ಬೈಕ್, 1 ಕಾರು ಜಖಮಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬೆಂಗಳೂರಿನ ಮಧ್ಯಭಾಗದಲ್ಲಿ ಸುರಿದ ಭಾರೀ ಮಳೆ ಸೃಷ್ಟಿಸಿರುವ ಆತಂಕ ಇದು, ಅವಾಂತರ ಇದು. ಬಿರುಗಾಳಿ ಸಹಿತ ಭಾರೀ ಮಳೆಯಿಂದ ಬೃಹತ್ ಮರಗಳು ನೆಲಕ್ಕೆ ಉರುಳಿವೆ. ಕಂಠೀರವ, MG ರಸ್ತೆ ಸೇರಿದಂತೆ ಆ ಮಧ್ಯಭಾಗದಲ್ಲಿ ಆಲಿಕಲ್ಲು ಮಳೆ ಕಾಶ್ಮೀರವನ್ನ ನೆನಪಿಸ್ತಾ ಇದೆ. ಆ ದೃಶ್ಯಗಳನ್ನು ನೋಡಿದ್ರೆ ಬೆಂಗಳೂರು ಅಂತ ಅನಿಸೋದೇ ಇಲ್ಲ. ಕಾಶ್ಮೀರದ ಆರಂಭಿಕ ಸ್ನೋಫಾಲ್ ಇರಬೇಕು ಅಂತ ಅನ್ಸುತ್ತೆ. ಆಲಿಕಲ್ಲು ಅಷ್ಟು ಪ್ರಮಾಣದಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಮರಗಳನ್ನ ತೆರವು ಮಾಡೋ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ಶಿವಾನಂದ ಸರ್ಕಲ್ನ ದೃಶ್ಯ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಮಾಗಡಿ ರಸ್ತೆ, ಮಲ್ಲೇಶ್ವರಂನಲ್ಲಿ ಬಸ್ ಮೇಲೆ ಮರ ಬಿದ್ದು ಸೃಷ್ಟಿಸಿರೋ ಅವಾಂತರ ನೀವು ನೋಡ್ತಾ ಇದ್ದೀರಾ. ಬಸವನಗುಡಿಯಲ್ಲಿ ಬಸ್ ಮೇಲೆ ಮರ ಬಿದ್ದಿದೆ, ದ್ವಿಚಕ್ರ ವಾಹನಗಳ ಜಖಂ. ಶಿವಾನಂದ ಸರ್ಕಲ್, ಗೊರಗುಂಟೆ ಪಾಳ್ಯ ಸೇರಿದಂತೆ ಸುತ್ತಮುತ್ತ ಧಾರಾಕಾರ ಮಳೆ.
ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಬಿಸಿಲ ಧಗೆ. ಯಾಕಪ್ಪ ಇಷ್ಟು ಬಿಸಿಲು ಅಂತ ಬೆಂಗಳೂರಿಗರು ಹೈರಾಣಾಗೋ ಹಾಗಿತ್ತು. ಒಂದು 5 ನಿಮಿಷ ಹೊರಗೆ ಹೋಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಾಯಂಕಾಲ ಆಗ್ತಾ ಇದ್ದ ಹಾಗೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅಂಗಡಿಗಳ ಒಳಗೆ ಮಳೆ ನೀರು ನುಗ್ಗುತ್ತಾ ಇದೆ. ಶಿವಾಜಿನಗರದ ದೃಶ್ಯ, ಶೀಟ್ಗಳು ಹಾರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಮನೆಗಳ ಮೇಲೆ ಛಾವಣಿಯ ಶೀಟ್ಗಳ ಹಾರ್ ಹೋಗ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಅಲ್ಲಲ್ಲಿ ಬೃಹದಾಕಾರದ ಮರಗಳು, ದೊಡ್ಡ ದೊಡ್ಡ ಮರಗಳು ಉರುಳಿವೆ. ಬೌರಿಂಗ್ ಆಸ್ಪತ್ರೆ ಬಳಿ ಗೋಡೆ ಕುಸಿದು 7 ಮಂದಿ ಸಾವಿಗೀಡಾಗಿರೋ ಶಂಕೆ ಇದೆ. ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ದವರ ಮೇಲೆ ಬೃಹತ್ ಗೋಡೆ ಕುಸಿದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಗು ಸೇರಿ 7 ಜನ ಬಲಿಯಾಗಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಬೌರಿಂಗ್ ಆಸ್ಪತ್ರೆ ಬಳಿಯ ಗೋಡೆ ಕುಸಿದು 7 ಜನ ಮೃತಪಟ್ಟಿದ್ದಾರೆ ಅನ್ನೋ ಶಂಕೆ ವ್ಯಕ್ತ ಆಗ್ತಾ ಇದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ದೌಡಾಯಿಸಿದ್ದಾರೆ. ಶಿವಾಜಿನಗರ ಎಂಜಿ ರಸ್ತೆಯ ಮಧ್ಯಭಾಗದಲ್ಲಿ ಬೌರಿಂಗ್ ಆಸ್ಪತ್ರೆ ಶಿವಾಜಿನಗರಕ್ಕೆ ಅಂಟಿಕೊಂಡೇ ಇರೋ ಭಾಗ. ಅಲ್ಲೂ ಕೂಡ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಶೀಟ್ಗಳು ಎದುರು ಹೋಗ್ತಾ ಇದ್ದದ್ದನ್ನ ನೀವು ನೋಡಿದ್ರಿ. ಅದೇ ಏರಿಯಾಗೆ ಅಂಟಿಕೊಂಡಂತೆ ಬೌರಿಂಗ್ ಆಸ್ಪತ್ರೆ ಇದೆ. ಕಾಂಪೌಂಡ್ ಕುಸಿದಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. 7 ಜನ ಮೃತಪಟ್ಟಿರಬಹುದು, ಬಲಿಯಾಗಿರಬಹುದು ಅನ್ನೋ ಶಂಕೆ ಇದೆ. ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಬರ್ತಾ ಇದ್ದಾರೆ. ಆ ಕಾಂಪೌಂಡ್ನ ಅವಶೇಷಗಳ ಅಡಿಯಲ್ಲಿ 7 ಜನ ಸಿಲುಕಿದ್ದಾರೆ ಅನ್ನೋ ಸಂಶಯ ಇದೆ. ಜನ ಇದ್ರು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಕಾಂಪೌಂಡ್ಗೆ ಅಂಟುಕೊಂಡಂತೆ ವ್ಯಾಪಾರಕ್ಕೆ ಅಂತ ಕೂತಿರ್ತಾರೆ. ಧಾರಾಕಾರವಾಗಿ ಸುರಿದ ಮಳೆಯಿಂದ 7 ಜನ ಸಾವಿಗೀಡಾಗಿರೋ ಶಂಕೆ ಇದೆ. ಕೆಲವೇ ನಿಮಿಷಗಳ ಹಿಂದೆ ಸುರಿದ ಭಾರೀ ಮಳೆ ಸೃಷ್ಟಿಸಿರೋ ಅವಾಂತರ ನೀವು ನೋಡ್ತಾ ಇದ್ದೀರಿ. ರಸ್ತೆ ತುಂಬಾ ನೀರು, ಕಾರ್ ಅರ್ಧ ಮುಳುಗ್ ಹೋಗಿದೆ. ಅಂಗಡಿಗಳ ಒಳಗೆ ನೀರು ನುಗ್ಗಿದೆ. ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಮನೆ ಏನಾದ್ರೂ ಇದ್ರೆ ಮನೆ ಒಳಗೂ ನೀರು ನುಗ್ಗಿರುತ್ತೆ. ಈಗ ನೀವು ನೋಡ್ತಾ ಇರೋ ಏರಿಯಾದಲ್ಲಿ ಅಂಗಡಿ, ಅಲ್ಲೇ ಮನೆಗಳಿವೆ. ಮನೆಗಳ ಒಳಗೂ ಕೂಡ ನೀರು ನುಗ್ಗಿದೆ, ಅಂಗಡಿ ಒಳಗೆ ನೀರು ನುಗ್ಗಿದೆ. ಕಾರ್ ಅರ್ಧ ಭಾಗ ಮುಳುಗಿರೋದನ್ನ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.